ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕಿಡಿಕಾರಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟಿಸಿತು. ರಾಹುಲ್ ಗಾಂಧಿ ನೆಲಕ್ಕೆಲ್ಲ ಬಿದ್ದು ಹೊರಲಾಡಿ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂತಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹುಮುಖ್ಯವಾಗಿ ಜಂತರ್ ಮಂತರ್ನಲ್ಲಿ ನಡೀತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ಏನಿದೆ, ಇಲ್ಲಿಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಈಗ ಎಂಟ್ರಿ ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಪಂಜಾಬ್ನಿಂದ ಬಂದಿರತಕ್ಕಂಥ ಸಿಖ್ ಸಮುದಾಯದ ಖಾಲ್ಸಾ ಯೋಧರು ಕೂಡ ಈಗ ಆ ಪ್ರತಿಭಟನೆ ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸರ ವಿರುದ್ಧ ನಾವು ಸೇಡನ್ನು ತೀರಿಸಿಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಕತ್ತಿ Hotel Management with AI. Join IIHM, International Institute of Hotel Management. ಗಳನ್ನು ತಂದು ಬೀಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಅವರು ನಿಂತಿರುವಂತಹದ್ದು. ಇದೇ ಸಂಘರ್ಷದಲ್ಲಿ ನಿನ್ನೆ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ನಿನ್ನೆ ರಾತ್ರಿ ಮತ್ತೆ ಸಂಘರ್ಷ ಆಗಿರುವಂತಹದ್ದು. ಕೆಲವೊಂದು ಪೊಲೀಸರಿಗೆ RAF ಸಿಬ್ಬಂದಿಗಳಿಗೆ ಹಿಡಿದು ಹೊಡೆಯುವಂತ ಪ್ರಯತ್ನಗಳು ಕೂಡ ನಡೆದಿದೆ. ಮತ್ತೆ ಇಂತಹ ಪ್ರಕರಣಗಳು ದೆಹಲಿಯಲ್ಲಿ ಈಗ ಹೆಚ್ಚಾಗ್ತಾ ಇರುವಂತಹದ್ದು. ಮತ್ತೆ ಬೇರೆ ಬೇರೆ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಈಗ ನಿಂತಿವೆ. ಈ ಎಲ್ಲ ವಿಚಾರಗಳನ್ನ ಗಮನಿಸಿದಂತಹ ಧರ್ಮೇಂದ್ರ ಪ್ರಧಾನ್ ಅವರು ನಿನ್ನೆ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಪ್ರತಿಭಟನೆ ಆರಂಭ ಆದ ನಂತರ ಮೊದಲ ಪ್ರತಿಕ್ರಿಯೆಯನ್ನ ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೇವಲ ಹೆಡ್ಲೈನ್ಸ್ಗಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ, ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇದೆ, ವಿದ್ಯಾರ್ಥಿಗಳನ್ನ ದಾಳವಾಗಿರಿಸಿಕೊಂಡು ಕ್ಷುಲ್ಲಕ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಿದೆ. ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀವಿ, ಆದ್ರೂ ಕೂಡ ಕಾಂಗ್ರೆಸ್ ಸಂಸತ್ನಲ್ಲಿ ಚರ್ಚೆಯನ್ನ ಮಾಡದೆ, ಚರ್ಚೆಗೆ ಅವಕಾಶ ಇದ್ರೂ ಕೂಡ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕಿಡಿಕಾರಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟಿಸಿತು. ರಾಹುಲ್ ಗಾಂಧಿ ನೆಲಕ್ಕೆಲ್ಲ ಬಿದ್ದು ಹೊರಲಾಡಿ ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂತಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಹುಮುಖ್ಯವಾಗಿ ಜಂತರ್ ಮಂತರ್ನಲ್ಲಿ ನಡೀತಾ ಇರತಕ್ಕಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ಏನಿದೆ, ಇಲ್ಲಿಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಈಗ ಎಂಟ್ರಿ ಆಗ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ಪಂಜಾಬ್ನಿಂದ ಬಂದಿರತಕ್ಕಂಥ ಸಿಖ್ ಸಮುದಾಯದ ಖಾಲ್ಸಾ ಯೋಧರು ಕೂಡ ಈಗ ಆ ಪ್ರತಿಭಟನೆ ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸರ ವಿರುದ್ಧ ನಾವು ಸೇಡನ್ನು ತೀರಿಸಿಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಕತ್ತಿ ಬರ್ಜಿಗಳನ್ನು ತಂದು ಬೀಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಅವರು ನಿಂತಿರುವಂತಹದ್ದು. ಇದೇ ಸಂಘರ್ಷದಲ್ಲಿ ನಿನ್ನೆ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ನಿನ್ನೆ ರಾತ್ರಿ ಮತ್ತೆ ಸಂಘರ್ಷ ಆಗಿರುವಂತಹದ್ದು. ಕೆಲವೊಂದು ಪೊಲೀಸರಿಗೆ RAF ಸಿಬ್ಬಂದಿಗಳಿಗೆ ಹಿಡಿದು ಹೊಡೆಯುವಂತ ಪ್ರಯತ್ನಗಳು ಕೂಡ ನಡೆದಿದೆ. ಮತ್ತೆ ಇಂತಹ ಪ್ರಕರಣಗಳು ದೆಹಲಿಯಲ್ಲಿ ಈಗ ಹೆಚ್ಚಾಗ್ತಾ ಇರುವಂತಹದ್ದು. ಮತ್ತೆ ಬೇರೆ ಬೇರೆ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಈಗ ನಿಂತಿವೆ. ಈ ಎಲ್ಲ ವಿಚಾರಗಳನ್ನ ಗಮನಿಸಿದಂತಹ ಧರ್ಮೇಂದ್ರ ಪ್ರಧಾನ್ ಅವರು ನಿನ್ನೆ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ಪ್ರತಿಭಟನೆ ಆರಂಭ ಆದ ನಂತರ ಮೊದಲ ಪ್ರತಿಕ್ರಿಯೆಯನ್ನ ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೇವಲ ಹೆಡ್ಲೈನ್ಸ್ಗಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ, ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಾ ಇದೆ, ವಿದ್ಯಾರ್ಥಿಗಳನ್ನ ದಾಳವಾಗಿರಿಸಿಕೊಂಡು ಕ್ಷುಲ್ಲಕ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಿದೆ. ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀವಿ, ಆದ್ರೂ ಕೂಡ ಕಾಂಗ್ರೆಸ್ ಸಂಸತ್ನಲ್ಲಿ ಚರ್ಚೆಯನ್ನ ಮಾಡದೆ, ಚರ್ಚೆಗೆ ಅವಕಾಶ ಇದ್ರೂ ಕೂಡ ಹೊರಗಡೆ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.